ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನು ಸರ್ ಸಮಾಚಾರ? ಆರಾಮ್ ಸರ್, ನೀವು ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ಆರೋಗ್ಯವಿದ್ದೀನಿ ಸರ್. ನಿಮ್ದೊಂದು ಸಂದರ್ಶನ ಮಾಡೋಕ್ಕೆ ತುಂಬ ಆಸೆ ಇತ್ತು ಸರ್, ಅದಕ್ಕೋಸ್ಕರ ಬಂದೆ. ಒಳ್ಳೆ ರೈಟ್ ಟೈಮ್ ಬಂದಿದೆ ಅಂತ ಅನಿಸುತ್ತೆ ನನಗೆ. ನನಗೆ ಮೈಸೂರು ಅಂತ ಹೇಳಿದ್ರೆ ಭಾಳ ಸಂತೋಷ ಆಗ್ಬಿಡುತ್ತೆ. ನಮ್ಮೂರಿನವ್ರು ಬಂದಾಗ ಎಲ್ಲಿದೆ ಇರೋ ಸಂತೋಷ ಆಗುತ್ತೆ. ಯಾಕೆಂತಂದರೆ ಮೈಸೂರಲ್ಲಿ ಸಾವಿರಾರು ಕಡೆ ನಾಟಕಗಳನ್ನ ಮಾಡಿದ್ದೆ ಅಲ್ವಾ, ಗಲ್ಲಿಗಲ್ಲಿ ಬೀದಿ ಬೀದಿಲಿ ಎಲ್ಲ ಆಡಿಟೋರಿಯಂಗಳಲ್ಲೆಲ್ಲ. ಅದರಿಂದ ಭಾಳ ಸಂತೋಷ. ಮಾಡೋಣ ಸರ್. ಏನಿದು ಇಷ್ಟು ಗಾತ್ರದ ಪುಸ್ತಕ? ಪುಸ್ತಕ ಅಲ್ಲ ಇದು, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಮಾಡುವ ದಾಖಲೆ. ಈಗ ಇದು ಏನಂತಂದರೆ ನೋಡಿಲಿ, ಇದು ಇಲ್ಲೇನಾಗುತ್ತೆ, ಇದು ಸಂಸ್ಥೆಯ ಬಯೋಡಾಟ. ಸಂಸ್ಥೆಯ ಬಯೋಡಾಟ ಆದಮೇಲೆ ಇಲ್ಲಿ ಗೋಪಾಲ್ ವಾಜಪೇಯಿ, ಡಾಕ್ಟರ್ ರಾಜ್ಕುಮಾರ್, ಬಿ ವಿ ಕಾರಂತರು, ಆಕಾಶವಾಣಿ ನಿಲಯದ ನಿರ್ದೇಶಕರುಗಳು ಬಾನಂದೂರು ಕೆಂಪಯ್ಯ, ಯಮುನಾ ಮೂರ್ತಿ, ಹೀಗೆ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರೆಲ್ಲ ಇದರಲ್ಲಿ ಬರೆದಿದ್ದಾರೆ. ಜೊತೆಗೆ ನೋಡಿ, ಇಲ್ಲಿಂದ ಶುರು ಆಗುತ್ತೆ. ಸುಮಾರು 2000ಕ್ಕೂ ಹೆಚ್ಚು ಪತ್ರಿಕೆಗಳಲ್ಲಿ ಕರ್ಮವೀರ, ತರಂಗ, ವಿಜಯ ಕರ್ನಾಟಕ, ನೋಡಿ ಸುಧಾದಲ್ಲಿ ಮಕ್ಕೂಟ ಬಂದಿದೆ. ಇದು ಬಹಳ ವಿಶೇಷ ಅಂತ ಹೇಳಿದ್ರೆ, ಸುಬ್ಬನಿಗೊಂದು ಹೆಣ್ಣು ಕೊಡಿ ಅಂತೇಳಿ ಒಂದು ಆಮೇಲೆ ಚಿತ್ರಕಥೆ ಬರೋದು. ವಾರಪತ್ರಿಕೆ ಬಿ ವಿ ವೈಕುಂಠರಾಜು ಅವರು, ಮಂಗಳ ಬಾಬು ಕೃಷ್ಣಮೂರ್ತಿ ಅವರಿದ್ದರು. ಆಮೇಲೆ ಯಕ್ಷಗಾನದಲ್ಲಿ ಅಭಿನಯಿಸಿದ್ದೀನಿ. ಇದು ಯಾವುದು ಸಂಯುಕ್ತ. ಆಮೇಲೆ ಬೇರೆ ಬೇರೆ ಪತ್ರಿಕೆಗಳು, ಅಭಿವ್ಯಕ್ತಿ, ವಾಣಿ ಪತ್ರಿಕೆ, ಅಮೂಲ್ಯ ವಾಣಿ ಪತ್ರಿಕೆ, ಸಂಜೆ ವಾಣಿ, ಈ ಸಂಜೆ, ಹೀಗೆ ಕರ್ನಾಟಕದ ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡು, ಇಂಡಿಯನ್ ಎಕ್ಸ್ಪ್ರೆಸ್ಸು, ಕನ್ನಡಪ್ರಭ, ಹೀಗೆ ಒಂದಲ್ಲ ಸಾವಿರಾರು ಪತ್ರಿಕೆಗಳಲ್ಲಿ ಲೇಖನ, ವರದಿ, ಸಂದರ್ಶನ ಬಂದಿದೆ. ಸುಮಾರು 1500ಕ್ಕೂ ಹೆಚ್ಚು ಕಡೆ ಈ ಸನ್ಮಾನವನ್ನು ಮಾಡಿ ನೆನಪಿನ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಸುಮಾರು ಒಂದು 2000 ಪತ್ರಿಕೆಗಳಲ್ಲಿ ಇದುವರೆಗೂ ಲೇಖನ, ವರದಿ, ಸಂದರ್ಶನ, ವಿಮರ್ಶೆ ಇವೆಲ್ಲ ಬಂದಿದೆ. ಅದರ ಜೊತೆಯಲ್ಲಿ ಒಂದು 20,000 ಫೋಟೋಗಳು, ನಾಟಕದ ಫೋಟೋಗಳು ಇವೆಲ್ಲವೂ ಇದೆ. ಹೆಚ್ಚು ಕಡಿಮೆ ಒಂದು ಇದುವರೆಗೂ ನಮ್ಮ ಗೆಜ್ಜೆ ರಂಗತಂಡದಲ್ಲಿ 300ಕ್ಕೂ ಹೆಚ್ಚು ಕಲಾವಿದರು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಅದರಲ್ಲಿ ಚಿತ್ರರಂಗದ ಅತಿರಥ ಮಹಾರಥರು, ದಿಗ್ಗಜರೆಲ್ಲ ಅಭಿನಯಿಸಿರುವಂಥದ್ದು ಒಂದು ವಿಶೇಷವಾದ ನಾಟಕ. ಭಾಳ ಖುಷಿ. ನಾನು ಮೈಸೂರು ಅಂತ ಹೇಳಿದ್ರೆ ನನಗೆ ಭಾಳ ಸಂತೋಷ ಆಗೋದು ಹೇಗೆ ಅಂತಂದರೆ, ಪದ್ಮ ಟಾಕೀಸ್ ನಿಮ್ಗೆ ಗೊತ್ತು. ಪದ್ಮ ಟಾಕೀಸ್ ಮುಂದೆನೇ 101 ಗಣಪತಿ ಮಾಡ್ತಾರೆ. 101 ಗಣಪತಿ ಹೆಸರಲ್ಲಿ ನಾಗಲಿಂಗ ಸ್ವಾಮಿ ಅಂತಿದ್ರು, ಕನ್ನಡದ ಕ್ರಾಂತಿದಾರದ ಅಧ್ಯಕ್ಷರು. ಅವರು ನಾಟಕೋತ್ಸವವನ್ನು ಏರ್ಪಡಿಸಿದರು. ನಾಟಕೋತ್ಸವ ಏರ್ಪಡಿಸಿದಾಗ ಅವಾಗ ನಮಗೆ ನಾವು 11ನೇ ಅವತಾರ ಅನ್ನೋ ನಾಟಕಕ್ಕೆ ದ್ವಿತೀಯ ಪ್ರಶಸ್ತಿ ಬಂತು. ಆವಾಗ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಅವರು ನೆನಪಿನ ಕಾಣಿಕಿನ ಚಾಮುಂಡೇಶ್ವರಿ ವಿಗ್ರಹವನ್ನು ಕೊಟ್ಟಿದ್ದರು. ಒಂದು ಹೊನ್ನಪ್ಪ ಭಾಗವತರವರು ಒಂದು ವಿಶೇಷವಾದ ಒಂದು ವಿಗ್ರಹವನ್ನು ನಮ್ಮ ನಾಟಕಕ್ಕೆ ಕೊಟ್ಟಿದ್ದರು. ಆಮೇಲೆ ಹುಬ್ಬಳ್ಳಿಯಲ್ಲಿ ಸವಾಯಿ ಗಂಧರ್ವಾಲಲ್ಲಿ ನಾಟಕವನ್ನು ಮಾಡಿದಾಗ ಒಂದು 48 ನಾಟಕಗಳು ಸ್ಪರ್ಧೆಗೆ ಬಂದಿತ್ತು. ಅದರಲ್ಲಿ ನಮ್ಮದು ಗೆಜ್ಜೆ ರಂಗತಂಡದ್ದು 2ನೇ ಬಹುಮಾನವನ್ನು ಪಡೀತು. ಈ ಥರ ಅನೇಕ ಸಂಘ ಸಂಸ್ಥೆಗಳು ಬೇರೆ ಬೇರೆ ಊರುಗಳಲ್ಲಿ, ಕುದೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಆ ಕಡೆ ಎಲ್ಲ ನಾಟಕ ಸ್ಪರ್ಧೆ ಹೋದಾಗ ನಾಟಕ ಸ್ಪರ್ಧೆಗೆ ಹೋಗ್ತಾ ಇದ್ವು. ಪ್ರಥಮ ಅಥವಾ ದ್ವಿತೀಯ ಬಹುಮಾನ ಬರೋದು. ಜೊತೆಗೆ 100ಕ್ಕೂ ಹೆಚ್ಚು ನಾಟಕಗಳು ಬರ್ತೀನಿ. ಅದರಲ್ಲಿ 31 ನಾಟಕ ಪ್ರಿಂಟ್ ಆಗಿದೆ. ಇತ್ತೀಚೆಗೆ ಪ್ರಿಂಟ್ ಆಗಿದ್ದು ಆಶಾವಾದಿ, ಭಾರತ ರತ್ನ, ಡಾಕ್ಟರ್ BR ಅಂಬೇಡ್ಕರ್. ಈಗ ಗಡಿಬಿಡಿ ತಡಿ ನಡಿ. ಸರಿ ಸರ್. ಈಗ ಓಕೆ ಸರ್, ಈಗ ಗಿನ್ನಿಸ್ ದಾಖಲೆ ಮಾಡೋಕ್ಕೆ ರೆಡಿ ಇದ್ದೀರಲ್ಲ, ಅದರಲ್ಲಿ ನಿಮ್ಮದೇ ಆದ ಯಾವ ಭಾಗಗಳಲ್ಲಿ ನೀವು ಸೆಲೆಕ್ಟ್ ಮಾಡಿದ್ದೀರಾ? ಸಿನಿಮಾ, ಫಾರ್ ಎಕ್ಸಾಂಪಲ್ ಸಿನಿಮಾ ಆಗ್ಬೋದು, ನಾಟಕ ಆಗ್ಬೋದು. ಬರೀ ನಾಟಕಗಳಿದೆ ಜಾಸ್ತಿ. ಹೌದಾ? ನಾಟಕಗಳದು ಬೀದಿ ನಾಟಕಗಳು ಕರ್ನಾಟಕದಾದ್ಯಂತ ನಾಟಕ ಮಾಡಿದ್ದೀನಿ. ಸುಮಾರು 3,000 ಕುಗ್ರಾಮಗಳಲ್ಲಿ ನಾಟಕ ಮಾಡಿದ್ದೀನಿ. ಶಾಲಾ 1-2 ಶಾಲಾ ಕಾಲೇಜುಗಳಲ್ಲಿ ಮಾಡಿದ್ದೀನಿ. ಆಮೇಲೆ ಸರ್ಕಾರಿ ಕಚೇರಿಗಳಲ್ಲಿ ಮಾಡಿದ್ದೀನಿ, ಖಾಸಗಿ ಕಚೇರಿಗಳಲ್ಲಿ ಮಾಡಿದ್ದೀನಿ. ಆಮೇಲೆ ಗೌರ್ಮೆಂಟ್ಸ್ ಇರುತ್ತಲ್ಲ, ಗಾರ್ಮೆಂಟ್ಸ್ಗಳಲ್ಲಿ ನಾಟಕ ಮಾಡಿದ್ದೀನಿ. ಈಗ ನಮ್ಮ ಕರ್ನಾಟಕ ರಾಜ್ಯ ಮದ್ಯಪಾನ ಮಂಡಳಿಯವರು ಬೇರೆ ಬೇರೆ ಕಡೆ ಕೊಟ್ಟಿರ್ತಾರೆ. ಮೈಸೂರಿನಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು, ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ನವರು, ಗ್ರಾಮ ಪಂಚಾಯತಿಯವರು, ಅಲ್ಲೆಲ್ಲ ಸಾವಿರಾರು ನಾಟಕಗಳನ್ನ ನನ್ನ ಕೈಲಿ ಮಾಡಿಸಿದ್ದಾರೆ. ಈಗಲೂ ಮಾಡ್ತಾ ಇರ್ತೀನಿ. ಬಣ್ಣದ ಬದುಕಿನಲ್ಲೇ ಜೀವನ ಸಾಗಿಸ್ತಾ ಇದ್ದೀನಿ. ಇಲ್ಲಿ ಅವ್ರು ಕೊಟ್ಟರೆ ಸರ್ಟಿಫಿಕೇಟ್ ಎಲ್ಲ ಇದೆ. ಜೊತೆಗೆ ರಂಗ ವಿನೋದ ಅಂತ ಒಂದು ಪತ್ರಿಕೆಯನ್ನು ತರ್ತಾ ಇದ್ದೀನಿ. 14 ವರ್ಷಕ್ಕೆ ಬಂದ್ಬಿಡ್ತು. ಮೊದಲು ಗೆಜ್ಜೆ ಹೆಜ್ಜೆ ಅಂತ ಒಂದು ಪತ್ರಿಕೆ ತರ್ತಾ ಇದ್ದೆ. ಆಮೇಲೆ ಗೆಜ್ಜೆ ಹೆಜ್ಜೆ ಪ್ರಕಾಶನದ ಮುಖೇನ ನಾನು ಪುಸ್ತಕ ತರ್ತಾ ಇರೋದು. ಅದರಲ್ಲಿ ನಿಮ್ಗೆ ತುಂಬ ಭಾಳ ವಿಶೇಷ ಅನಿಸುತ್ತೆ. ಏನಪ್ಪ ರಮಾನಂದ್ ಇದು ಮಾಡಿ ಅಂತ ಇಲ್ಲಿ ನಿಮ್ಗೊಂದು ತೋರಿಸ್ಲೇಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಅಪರೂಪ ಅಂತಂದರೆ, ಈ ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ ಜಾಮ್ ಅಲ್ಲಿ ಇಲ್ಲಿ ವಿಪರೀತ ಆಗೋಗುತ್ತೆ. ಅದಕ್ಕೆ ಹೆಚ್ಚು ಕಡಿಮೆ ಒಂದು 300ಕ್ಕೂ ಹೆಚ್ಚು ಸ್ಲೋಗನ್ಸ್ಗಳನ್ನ ಬರ್ದೀನಿ. ಯಾಕೆ ಅಂತ ಹೇಳಿದ್ರೆ, ಜನರು ಆಕ್ಸಿಡೆಂಟ್ ಅವೇರ್ನೆಸ್ಸು ಈ ಥರದ್ದು 26ರಲ್ಲಿ ಈ ಥರದ್ದು. ಆಮೇಲೆ ಕುಡಿತದಿಂದಾಗೋ ದುಷ್ಪರಿಣಾಮದ ಬಗ್ಗೆ, ಏನು ಕುಡುಕ, ಬಾರಿಗೆ, ಹೆಂಡತಿ ಮಕ್ಕಳು ಬೀದಿಗೆ. ಈಗ ಅಂಬೇಡ್ಕರ್ದವರು ಜೀವನ ಚರಿತ್ರೆ ಅಂದರೆ, ಅಂಬೇಡ್ಕರ್ ಅವರು ಅಂದಿನ 1940-50 ಸಮಯದಲ್ಲಿ 50,000 ಪುಸ್ತಕಗಳನ್ನ ಸಂಗ್ರಹಿಸಿದ್ರು. ಅದು ದೊಡ್ಡ ದಾಖಲೆ. ಅವರು ತೀರಾ ಬಡತನ, ಆ ಬಡತನದ ಮಧ್ಯೆ ಅವರು
ಓದುವ ಅಭಿರುಚಿ ಇತ್ತಲ್ಲ ಅದು ಜನಗಳಿಗೆ ತಲುಪಬೇಕು. ಆ ದಿಶೆಯಲ್ಲಿ ಇದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ, ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅಂತೇಳಿ ಅದನ್ನು ನಾನು ಆಶಾವಾದಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅಂತೇಳಿ ನಾಟಕ ಇದರಲ್ಲಿ ಒಂದು ಹೇಳಿದ್ದೀನಿ. ಏನು ಹೇಳಿದ್ದೀನಿ ಅಂತಂದರೆ, ಓದಿರಿ 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 ಒಳ್ಳೆಯ ಗ್ರಂಥವನ್ನು ಓದಿರಿ, ಪುಸ್ತಕದ ಹಾಳೆಯಲ್ಲಿ ಅಡಗಿದೆ ಭಂಡಾರವು, ಹರಿಯಿರಿ 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 ಬಾಬಾ ಸಾಹೇಬರಂತೆ ನಡೆಯುವುದ ಹರಿಯಿರಿ, ಕುಲಕ್ಕೆ ನೆಲೆ ಯಾವುದೆಂದರು ಕನಕರು, ಸಕಲರಲ್ಲೂ ಅರಿಯುವುದು ಒಂದೇ ನೆತ್ತರು, ಜಾತಿಯ ಜಂಜಾಟವನ್ನು ಮುರಿದವನ್ನೇ ಮೇರು, ಅವ ಮೇಲು ಇವ ಕೀಳು ಎಂಬುದನ್ನು ಗಾಳಿಗೆ ತೂರು. ಇದು ರಂಗಗೀತೆ ಇದರಲ್ಲಿದೆ. ಯಾಕೆಂತ ಹೇಳಿದ್ರೆ ಇದು ಯಾವುದು ಸಂಯುಕ್ತ, ಆಮೇಲೆ ಬೇರೆ ಬೇರೆ ಪತ್ರಿಕೆಗಳು, ಅಭಿವ್ಯಕ್ತಿ, ವಾಣಿ ಪತ್ರಿಕೆ, ಅಮೂಲ್ಯವಾಣಿ ಪತ್ರಿಕೆ, ಸಂಜೆ ವಾಣಿ, ಈ ಸಂಜೆ, ಹೀಗೆ ಕರ್ನಾಟಕದ ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡು, ಇಂಡಿಯನ್ ಎಕ್ಸ್ಪ್ರೆಸ್ಸು, ಕನ್ನಡಪ್ರಭ, ಹೀಗೆ ಒಂದಲ್ಲ ಸಾವಿರಾರು ಪತ್ರಿಕೆಗಳಲ್ಲಿ ಲೇಖನ, ವರದಿ, ಸಂದರ್ಶನ ಬಂದಿದೆ. ನೋಡಿ, ಇಲ್ಲೊಂದು ವಿಶೇಷ ಇದೆ, ತಾಳದವನು ಬಾಳಿಯಾನು ಅಂತೇಳಿ ಇಲ್ಲೊಂದು ಫೋಟೋ ಇದೆ. ಈ ಫೋಟೋ ಮಗ್ಗಿ ಪುಸ್ತಕ ಅನ್ನೋ ಸಿನಿಮಾ ಸುಮಾರು 4 ಕೋಟಿಗೂ ಹೆಚ್ಚು ಖರ್ಚು ಮಾಡಿ ಸಿನಿಮಾ ಮಾಡ್ತಾರೆ. ಅದರಲ್ಲಿ ಕಥಾನಾಯಕ ನಾನು. ಅದರಲ್ಲಿ ತಾಳದವನು ಬಾಳಿಯಾನು ತಾಳ್ಮೆ ಇದ್ದಿದ್ದರಿಂದ ಅತ್ಯುತ್ತಮವಾದ ಚಿತ್ರ. ಈ 7 ವರ್ಷಗಳಲ್ಲಿ 110 ದಿನ ಓಡಿದಂಥ ಏಕೈಕ ಚಿತ್ರ ಇದು ಮಗ್ಗಿ ಪುಸ್ತಕ. ಇದರಲ್ಲಿ ಕೀರ್ವಾಣಿಯಿಂದ ಹಿಡಿದು 18 ಜನ ಗಾಯಕರಾಡಿದ್ದಾರೆ. ನಮ್ಮ ಮೈಸೂರಿನ ಮಹಾರಾಜರು ಶುಭ ಹಾರೈಸಿದ್ದಾರೆ.